ನಮಸ್ಕಾರ ರೈತ ಬಾಂಧವರಿಗೆ ಇವತ್ತಿನ ದಿನ ನಾವಿಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಅಲ್ವಾ ಸರ್? ದಾವಣಗೆರೆ ಡಿಸ್ಟಿಕ್ ಊರು ಹರಿಹರ ತಾಲೂಕು ನಿಟ್ಟೂರಲ್ಲಿ ಇದೀವಿ. ಇವತ್ತಿಲ್ಲಿ ಎಲ್ಲ ರೈತರು ನಮ್ಮ ಜೊತೆ ಇದ್ದಾರೆ. ಇವತ್ತು ನಮ್ಮ ಕಂಪನಿ ಆದಂಥ ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗ್ರೋತ್ ಇರ್ಬೋದು, ಕಿಸಾನ್ ಗ್ರೋತ್, ಆಮೇಲೆ ಡೆವಲಪರ್, ಆಮೇಲೆ ಕಿಂಗ್, ಇವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ ಈಗ ಆಲ್ರೆಡಿ ಒಂದು 2 ವರ್ಷ ಹಿಂದ್ಗಡೆಯಿಂದ 2-3 ವರ್ಷ ಹಿಂದ್ಗಡೆಯಿಂದ ಇಲ್ಲಿ ರೈತರಿಗೆಲ್ಲ ಪ್ರಾಡಕ್ಟ್ ಕೊಡ್ತಾ ಇದ್ದೀವಿ. ಇಲ್ಲಿ ರೈತರ ಬಾಯಿಂದ ಕೇಳ್ಬೋದು ನೀವು ರಿಸಲ್ಟ್ ಯಾವ ರೀತಿ ಬಂದಿದೆ ಅಡಿಕೆ ಗಿಡಕ್ಕೆ. ಇಲ್ಲಿ ಹಿಂದೆ ಅಡಿಕೆ ಗಿಡ ಕಾಣ್ತಾ ಇದೆ ನಿಮಗೆ. ಎಷ್ಟು ವರ್ಷ ಗಿಡ ಸರ್ ಇವು? 3.5 ವರ್ಷದ ಗಿಡ ಇದಾವೆ. ಹಿಂದೆ ಗಿಡ ನೋಡ್ಬೋದು ನೀವು. ಸರ್ ಕಡೆಯಿಂದ ಕೇಳೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ಅಜಯ್ ಅಂತ. ಅಜಯ್ ಸರ್, ನಿಟ್ಟೂರವರು. ಸರ್ ನೀವು ಈ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮೊದಲು ನಿಮಗೆ ಏನು ಯಾವ ಥರ ಅಡಿಕೆ ಮರ ಇತ್ತು, ಯೂಸ್ ಮಾಡೋಕ್ಕೆ ಎಷ್ಟು ವರ್ಷ ಆಯಿತು, ಯೂಸ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಆಗಿದೆ ಸ್ವಲ್ಪ ಹೇಳ್ಬಿಡಿ ಸರ್. ಈಗ 2 ವರ್ಷದ ಮುಂಚೆ ಇಲ್ಲಿ ಭಾಳ ಬೆಳೆ ಮೈಡ್ಸು ಮತ್ತು ಕೆಂಪು ಮೈಡ್ಸ್ ಎಲ್ಲ ಭಾಳ ಆಗಿತ್ತು ಸರ್. 2 ವರ್ಷದ ಹಿಂದೆ? 2 ವರ್ಷದ ಹಿಂದೆ. ಅವಾಗ ನಾವು ಬೇರೆದೆಲ್ಲ ಉಪಯೋಗಿಸಿದ್ವಿ, ಆದರೂ ಕಂಟ್ರೋಲ್ ಆಗಲಿಲ್ಲ ರೋಗಗಳು. ರೋಗಗಳು ಯಾವ್ದಾದ್ರು ಮತ್ತೆ ಡೆವಲಪ್ ಆಗಲಿ. ಇದು ಬೆಳೆ ಮೈಡ್ಸ್ ಮತ್ತು ಕೆಂಪು ಮೈಡ್ಸ್ ಅಡಿಕೆ ಗಿಡಕ್ಕೆ ಏನು ಬರುತ್ತೆ ಕಂಟ್ರೋಲ್ ಆಗಲೇ ಇಲ್ಲ. ಗಿಡನೂ ಭಾಳ ಹೋಗಿದ್ವು ನಮ್ಗೆ. ಮತ್ತೆ ನಾವು ಹೊಸದಾಗಿ ಹಾಕಿದ್ವಿ ಮತ್ತು ಹಂಗೆ ಆಗೋದು. ಚೆನ್ನಾಗಿರೋ ಗಿಡನೂ ಭಾಳ ಬಾಧೆಗೆ ಒಳಪಟ್ಟಿದ್ವಿ. ಆಮೇಲೆ ಇದನ್ನ ನಮ್ಮ ಇವರು ರಮೇಶ್ ಅವರು, ನಮ್ಮ ಮಳೆ ಅವರು ಹೇಳಿದ್ಮೇಲೆ ರಮೇಶ್ ಸರ್ ಕಡೆಯಿಂದ ಎಲ್ಲ ರೈತರಿಗೆ ಪ್ರಾಡಕ್ಟ್ ಕೊಟ್ಟಿದ್ವಿ ನಾವು. ಅವರು ಹೇಳಿದ್ಮೇಲೆ ನಾವು ಇದನ್ನ ಈಗ ಹೋದ ವರ್ಷ ನವೆಂಬರಲ್ಲಿ ಫಸ್ಟ್ ಡೋಸ್ ಇದನ್ನ ಕೊಟ್ಟಿವಿ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಮೊನ್ನೆ ಮೇ ತಿಂಗಳಿಗೆ ಕೊಟ್ಟಿದ್ವಿ. 2 ಸಲ ಕೊಟ್ಟಿದ್ವಿ. 2 ಸರಿ 1 ವರ್ಷ ಆಯ್ತಾ? 1 ವರ್ಷ ಆಯ್ತು. 1 ಇಯರ್ ಆಯ್ತು. ಇವತ್ತು ನೋಡ್ಬೋದು ಗಿಡದೊಳಗಡೆ ಎಲ್ಲ ಚೇಂಜಸ್ ಆಗಿದೆ. ರೈತರು ಹೇಳ್ತಾ ಇದಾರೆ ನಮಗೆ ಮೊದಲು ಸ್ವಲ್ಪ ಗಿಡಕ್ಕೆ ಬಹಳಷ್ಟು ರೋಗಗಳಿದ್ವು, ಆಮೇಲೆ ವೈಟ್ ಮೈಟ್ಸ್, ಆಮೇಲೆ ರೆಡ್ ಮೈಟ್ಸ್ ಎಲ್ಲ ಇದ್ವು. ಇವತ್ತೆಲ್ಲ ಕ್ಲಿಯರ್ ಆಗಿದಾವೆ, ಆಮೇಲೆ ಗಿಡನೂ ಆರೋಗ್ಯವಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾರು ಯೂಸ್ ಮಾಡಿರೋ ಇಲ್ಲಿ ಪ್ರಾಡಕ್ಟ್ಸ್? ನವೆಂಬರಲ್ಲೇ 1.5 ಎಕರೆ ಹಾಕಿದ್ದಾರೆ. ಇಲ್ಲಿ ಸರ್ ಕೂಡ ಶಿವಮೊಗ್ಗದಿಂದ ಬಂದಿದ್ದಾರೆ ವಿಸಿಟ್ ಸಂಬಂಧ ಗೆಸ್ಟ್ ನೋಡಕ್ಕಂತೇಳಿ. ಸರ್ ನೀವು ಎಷ್ಟು ಎಕರೆಗೆ ಯೂಸ್ ಮಾಡಿರಿ, ಯಾವ ರೀತಿ ಚೇಂಜಸ್ ಆಗಿದೆ? 1 ಎಕರೆಗೆ. 1 ಎಕರೆ. ನಿಮ್ಮ ಹೆಸರು ಸರ್? ಪರಮೇಶ್ವರಪ್ಪ ಅಂತೇಳಿ. ನಿಮ್ಮ ಶಿವಮೊಗ್ಗ? ಶಿವಮೊಗ್ಗ. ಹಾಂ ಸರ್. ಅಲ್ಲಿ ಸ್ವಂತ ಹೊನ್ನಾಳಿ ಹತ್ರ ಹಳ್ಳೂರು. ಅಲ್ಲಿ ಹಾಕಿ ನಮ್ಮ ರಮೇಶ್ ಸರ್ ಕೊಟ್ಟಿದ್ರು. ಚೆನ್ನಾಗಿ ಬಂದಿದೆ ಗಿಡ. ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಈ ವಿಡಿಯೋ ಮುಖಾಂತರ ರೈತರಿಗೆ ಹೇಳೋದಂತಂದ್ರೆ ಈ ಪ್ರಾಡಕ್ಟ್ಸ್ ಎಲ್ಲ 100% ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದಾವೆ. 1% ಕೆಮಿಕಲ್ ಇಲ್ಲ. ಎಲ್ಲ ರೈತರು ಅಡಿಕೆ ಬೆಳೆ ಸುಧಾರಣೆ ಮಾಡೋ ಸಲುವಾಗಿ, ಒಳ್ಳೆ ಫಸಲು ತೆಗೆಯೋ ಸಲುವಾಗಿ ಈ ಪ್ರಾಡಕ್ಟ್ ಯೂಸ್ ಮಾಡಿರಿ. ಎಲ್ಲರೂ ಸೇರಿ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಮಾಡೋಣ ಅಂತೇಳಿ ಒಂದು ಅಭಿಯಾನ ಚಲೋ ಐತಿ ಎಲ್ಲ ಕಡೆ. ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಅಂತೇಳಿ ನಮ್ಮ ಭಾರತ ದೇಶವನ್ನು ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಮಾಡೋಣ ಅಂತೇಳಿ ನಾನು ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ